ಎಲ್ಲ ಪ್ರೀತಿಯ BA ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ಕೀರ್ತನೆಗಳು ಕುಲ ಕುಲವೆಂದು ಹೊಡೆದಾಡದಿರಯ್ಯ ಕನಕದಾಸರು ಬರೆದಂತಹ ಈ ಕೀರ್ತನೆಯ ಬಗ್ಗೆ, ಇದರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತಿದ್ದೇವೆ. ಈ ಹಿಂದೆ ನಾವು ಇದೇ ಕೀರ್ತನೆಗಳು ಅಧ್ಯಯನದಲ್ಲಿ ವ್ಯಾಸರಾಯರು ಬರೆದಂತಹ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ ಈ ಕೀರ್ತನೆಯ ಪ್ರಶ್ನೋತ್ತರಗಳನ್ನು ಸಹ ಚರ್ಚಿಸಲಾಗಿದೆ. ಅದರಂತೆಯೇ ಪುರಂದರದಾಸರು ಬರೆದಂತಹ ತನುವ ನೀರೊಳಗದ್ದಿ ಫಲವೇನು ಈ ಕೀರ್ತನೆಯ ಪ್ರಶ್ನೋತ್ತರಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ. ಆಸಕ್ತಿ ಇದ್ದವರು ಹೋಗಿ ನೋಡಬಹುದು. ಇದು ಅದರ ಮುಂದುವರೆದ ಭಾಗವಾಗಿದೆ. ಕೀರ್ತನೆಗಳು ಕುಲ ಕುಲ ಎಂದು ಹೊಡೆದಾಡದಿರಯ್ಯ. ಬರೆದವರು ಕನಕದಾಸರು. ಕರ್ತೃ ಕೃತಿ ಪರಿಚಯ. ಕನಕದಾಸರು ಕನ್ನಡದ ಪ್ರಮುಖ ಕೀರ್ತನಕಾರರಲ್ಲಿ ಕನಕದಾಸರು ಒಬ್ಬರು. ಪುರಂದರದಾಸರ ಸಮಕಾಲೀನವರಾದ ಕನಕದಾಸರು ಪುರಂದರದಾಸರಂತೆಯೇ ವ್ಯಾಸರಾಯರನ್ನು ಗುರುವನ್ನಾಗಿ ಮಾಡಿಕೊಂಡು ಅವರಿಂದ ದಾಸ ದೀಕ್ಷೆ ಪಡೆದು ಹರಿದಾಸರಾದವರು. ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ಬಾಡ ಗ್ರಾಮದಲ್ಲಿ ಬೀರಪ್ಪ ಹಾಗೂ ಬಚ್ಚಮ್ಮ ದಂಪತಿಗಳ ಮಗನಾಗಿ ಜನಿಸಿದ ಕನಕದಾಸರ ಕಾಲ ಸುಮಾರು 1486 ರಿಂದ 1594 ಎಂದರೆ 15ನೇ ಶತಮಾನದ ಕೊನೆ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಬಂಕಾಪುರದ ಪಾಳೆಗಾರನಾಗಿದ್ದ ತಿಮ್ಮಪ್ಪ ನಾಯಕ ನಿವೇಶನವೊಂದನ್ನು ಅಗೆಯುತ್ತಿರುವಾಗ ಅಪಾರ ಪ್ರಮಾಣದ ಬಂಗಾರ ದೊರೆಯುತ್ತದೆ. ಅಂದಿನಿಂದ ಇವರ ಹೆಸರು ಕನಕನಾಯಕ ಎಂದು ಬದಲಾಯಿತು ಎಂಬ ಪ್ರತೀತಿ ಇದೆ. ಪ್ರಬಂಧ ರೂಪದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಸ್ವಾರಸ್ಯವನ್ನು ನಿರೂಪಿಸಿ. ಅಥವಾ ಪ್ರಶ್ನೆ 2. ನಶ್ವರವಾದ ಈ ಸಂಸಾರದಲ್ಲಿ ವ್ಯರ್ಥ ಕುಲಕ್ಕಾಗಿ ಹೊಡೆದಾಡದೆ ಶಾಶ್ವತನಾದ ಪರಮಾತ್ಮನನ್ನು ನಂಬಿ ಜೀವನ ಸಾರ್ಥಕವನ್ನು ಕಂಡುಕೊಳ್ಳಬೇಕಾದ ಅಗತ್ಯವನ್ನು ಕನಕದಾಸರು ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ. ಅಥವಾ ಪ್ರಶ್ನೆ 3. ಸರ್ವರೂ ಬಳಸುವ ಜಲ ನೆಲ ಅನ್ನ ಒಂದೇ ಆಗಿರುವಾಗ ಕುಲವೆಂಬುವುದಿಲ್ಲ, ಎಲ್ಲರೂ ಸಮಾನರು ಎಂಬ ಸಮಾನತೆಯ ತತ್ವವನ್ನು ಪ್ರಸ್ತುತ ಕೀರ್ತನೆ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ. ಅಥವಾ ಪ್ರಶ್ನೆ 4. ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ. ಈ ಮಾತನ್ನು ಕನಕದಾಸರ ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ. ಈ 4 ಪ್ರಶ್ನೆಗಳಿಗೆ ಸ್ವಾರಸ್ಯವಾದ ಉತ್ತರವನ್ನು ನೋಡುವುದಾದರೆ, ಉತ್ತರ ಪೀಠಿಕೆ. ಕುಲ ಕುಲವೆಂದು ಹೊಡೆದಾಡದಿರಿ ಕನಕದಾಸರ ಬಹು ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು. ಮಾನವರೆಲ್ಲರೂ ಸರಿ ಸಮಾನರು, ಕುಲವೆಂಬುವುದಿಲ್ಲ, ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂಬುದನ್ನು ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು. ವಿಷಯ: ತನ್ನ ಕುಲದ ನೆಲೆಯೇ ಗೊತ್ತಿಲ್ಲದ ಮನುಷ್ಯ ಕುಲ ಕುಲ ಕುಲವೆಂದು ಹೊಡೆದಾಡುವುದರಲ್ಲಿ ಯಾವ ಫಲವೂ ಇಲ್ಲವೆನ್ನುತ್ತಾರೆ ಕನಕದಾಸರು. ಎಲ್ಲರೂ ಹುಟ್ಟುವುದು ಒಂದೇ ಥರ, ಎಲ್ಲರೂ ಮೆಟ್ಟುವುದು ಅದೇ ಭೂಮಿಯನ್ನು ಅಥವಾ ನೆಲವನ್ನು, ಎಲ್ಲರೂ ಅಡುಗೆ ಮಾಡಿ ಉಣ್ಣುವುದು ಅದೇ ವಸ್ತುವನ್ನು. ಹೀಗೆ ಎಲ್ಲರೂ ಬಳಸುವ ನೆಲ ಜಲ ಅನ್ನವೆಲ್ಲ ಒಂದೇ ಆಗಿರುವಾಗ ಕುಲವೆಂಬುದಿಲ್ಲ. ಈ ಅರ್ಥ ಕುಲಕ್ಕಿಂತ ಪರಮಾತ್ಮನ ಅಸ್ತಿತ್ವದ ಗುಟ್ಟನ್ನು ತಿಳಿಸುವ ನಿಷ್ಠೆ ಅಥವಾ ಭಕ್ತಿ ಬಹುಮುಖ್ಯವಾದದ್ದು. ಅದು ಹಿರಿದಾದರೇನು ಕಿರಿದಾದರೇನು ಸರ್ವಜ್ಞನಾದ ಪರಮಾತ್ಮನ ಗುಟ್ಟನ್ನು ಕಾಣಿಸಬಂದ ನಿಷ್ಠೆಯೇ ಅಥವಾ ನೈಜ ಭಕ್ತಿಯೇ ಹಿರಿದಾದುದು. ಆದ್ದರಿಂದ ಸದಾ ಸರ್ವಜ್ಞನಾದ ಪರಮಾತ್ಮನನ್ನು ಸ್ಮರಿಸಬೇಕು. ಅದೇ ಜೀವನ ಸಾರ್ಥಕದ ದಾರಿ ಎನ್ನುತ್ತಾರೆ ಕನಕದಾಸರು. ಸಕಲ ಕುಲಕ್ಕೆಲ್ಲ ಜಲವೇ ತಾಯಿ. ಜಲದ ಕುಲವನ್ನು ಯಾರೂ ಬಲ್ಲವರಿಲ್ಲ. ಜಲಕ್ಕಿಲ್ಲದ ಕುಲ ಮನುಷ್ಯನಿಗಿರುವುದು ತರವಲ್ಲ. ಆದ್ದರಿಂದ ಜಲದ ಬೊಬ್ಬಳಿಯಂತೆ, ನೀರಿನ ಮೇಲಿನ ಗುಳ್ಳೆಯಂತೆ ಅಸ್ಥಿರವಾದ ದೇಹವನ್ನು ನೆಚ್ಚಿ ಕೆಡದೆ ಪರಮಾತ್ಮನ ನೆಲೆಯನ್ನು ಅರಿತು ಆತನನ್ನು ನೆನೆದು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತಾರೆ ಕನಕದಾಸರು. ಉಪಸಂಹಾರ: ಹರಿ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ. ಎಲ್ಲವೂ ಹರಿಮಯವೆಂದು ತಿಳಿದು ಸಿರಿ ಗಾನ ಕೋಗಿಲೆ ಯಾದಿಕೇಶವರಾಯನ ಚರಣ ಕಮಲವನ್ನು ಕೀರ್ತಿಸಬೇಕು. ಅವನೇ ನಿಜವಾದ ಕುಲಜ ಎನ್ನುವುದು ಕನಕದಾಸರ ನಿಲುವು. ಟಿಪ್ಪಣಿ ಭಾಗ: ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಆಶಯ ಬಗ್ಗೆ ಕುರಿತು. ಉತ್ತರ: ಕುಲ ಕುಲವೆಂದು ಹೊಡೆದಾಡದಿರಿ ಕನಕದಾಸರ ಬಹು ಪ್ರಸಿದ್ಧ ಕೀರ್ತನೆಗಳಲ್ಲಿ ಒಂದು. ಮಾನವರೆಲ್ಲರೂ ಸರಿ ಸಮಾನರು, ಕುಲವೆಂಬುದಿಲ್ಲ,
ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂಬುದನ್ನು ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು. ಆಧ್ಯಾತ್ಮಿಕ ಸಾಧನೆಯ ಪಥದಲ್ಲಿ ಕನಕದಾಸರನ್ನು ಅತಿಯಾಗಿ ಕಾಡಿದ ಸಂಗತಿ ಎಂದರೆ ಜಾತಿ ವ್ಯವಸ್ಥೆ, ಸಮಾನತೆ, ಸಹಬಾಳ್ವೆ, ಮಾನವೀಯತೆಯಂತಹ ಉದಾತ್ತ ಮೌಲ್ಯಗಳಿಗೆ ಅಡ್ಡಿಯಾಗಿರುವ ಜಾತಿ ಪದ್ಧತಿ ಇಂದಿಗೂ ಮುಂದುವರೆದಿರುವುದು ದುರಂತವೇ ಸರಿ. ತನ್ನ ಕುಲದ ನೆಲೆ ಗೊತ್ತಿಲ್ಲದ ಮನುಷ್ಯ ಕುಲವೆಂದು ಹೊಡೆದಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಭೂಮಿಯ ಮೇಲಿನ ಪ್ರತಿಯೊಂದು ಜೀವಿಯೂ ಸಮಾನ. ಹೀಗಿರುವಾಗ ಮನುಷ್ಯ ತಾರತಮ್ಯ ಭಾವನೆಯನ್ನು ತೋರಿಸುವುದು ಕ್ಷುಲ್ಲಕತನ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕುಡಿಯುವುದು ಅದೇ ನೀರು, ನಡೆದಾಡುವುದು ಅದೇ ನೆಲ, ಅಡುಗೆ ಮಾಡಿ ಉಣ್ಣುವುದು ಅದೇ ಊಟ. ಹೀಗಿದ್ದರೂ ಕುಲ ಎಲ್ಲಿಂದ ಬಂತು ಎಂದು ಬಹು ಮಾರ್ಮಿಕವಾಗಿ ಪ್ರಶ್ನಿಸುತ್ತಾರೆ ಕನಕದಾಸರು. ಈ ಕುಲ ಎನ್ನುವುದು ಮುಖ್ಯವಲ್ಲ, ಪರಮಾತ್ಮನ ಒಲುಮೆಗೆ ಪಾತ್ರನಾಗುವುದು ಬಹುಮುಖ್ಯ. ಪರಮಾತ್ಮನನ್ನು ಪರಿಶುದ್ಧ ಮನಸ್ಸಿನಿಂದ ಸ್ಮರಿಸುವವನೇ ನಿಜವಾದ ಕುಲಜ. ಈ ದೇಹವೆನ್ನುವುದು ಜಲದ ಮೇಲಿನ ಬೊಬ್ಬಳಿಯಂತೆ ಅಸ್ಥಿರವಾದದ್ದು. ಆದ್ದರಿಂದ ಪರಮಾತ್ಮನ ಒಲುಮೆಗೆ ಪಾತ್ರರಾಗಿ ಜೀವನ ಸಾರ್ಥಕವನ್ನು ಕಂಡುಕೊಳ್ಳಬೇಕೆನ್ನುತ್ತದೆ ಈ ಕೀರ್ತನೆ. ನಶ್ವರವಾದ ಈ ಜೀವನದಲ್ಲಿ ಅಶಾಶ್ವತನಾದ ಕುಲವೆಂಬ ಮೌಢ್ಯಕ್ಕೆ ಮನುಷ್ಯ ಬಲಿಯಾಗದಿರಲಿ ಎಂದು ಕನಕದಾಸರು ಎಚ್ಚರಿಸುತ್ತಾರೆ, ಕಳಕಳಿಯ ಕಿವಿ ಮಾತನ್ನು ಹೇಳುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರೆಯೋದಕ್ಕೆ ಹೋಗಬೇಡಿ. ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ.